ಮತ್ತ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ರೋಡ್ನ್ಯಾಗ ಗುಂಡಿ ಐತೋ ಇಲ್ಲ ಗುಂಡ್ಯಾಗ ರೋಡ್ ಐತೋ ಒಂದು ಗೊತ್ತಾಗ್ವಲ್ತು. ಬೀದರ್ ಔರಾದ್ ರಾಜ್ಯ ಹೆದ್ದಾರಿ ನೋಡಿದ್ರ ಹಿಂಗೈತಿ ಈ ರಸ್ತೆ. ಆದ್ರ ಅಧಿಕಾರಿಗಳು ನಿದ್ದೆ ಹೊಡೆಯೋದ್ ಬಿಟ್ಟು ಬ್ಯಾರೆ ಕೆಲಸನ ಮಾಡವಲ್ರು. ಹಾಗಾದ್ರೆ ನಮ್ಮ ದೇಶ ಉದ್ಧಾರ ಆಗೋದು ಯಾವಾಗಪ್ಪ ಅನಿಸ್ತೈತಿ. ಅಪ್ಪ ಶಿವನೇ, ಇಲ್ಲಿ ಮಂದಿನ ದೇವರೇ ಕಾಪಾಡಬೇಕು. ಇದೇನು ರೋಡ ತಿಪ್ಪೆಗುಂಡಿನ ಒಂದು ಗೊತ್ತಾಗಂಗಿಲ್ಲ. ಸರ್ಕಾರಿ ಕೆಂಪ್ ಬಸ್ನ್ಯಾಗ ಕುತ್ಕೊಂಡು ಹೋಗೋರ್ ಪಾಡು ದೇವ್ರಿಗೆ ಪ್ರೀತಿ. ಇದು ಬೀದರ್ ಔರಾದ್ ರಾಜ್ಯ ಹೆದ್ದಾರಿ ತಾಜಾ ಸ್ಥಿತಿ. 40 ಕಿಲೋಮೀಟರ್ ಈ ರೋಡ್ನ್ಯಾಗ ಇರ್ಲಾರ ದೇವ್ರೆಲ್ಲ ನೆನಪಾಗ್ತಾವ ನೋಡ್ರಿ. ಪ್ರತಿ ವರ್ಷ ಈ ಕಿತ್ತೋದ್ ರಸ್ತೆಗಂತನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರ, ಡಾಂಬರ್ ಹಾಕ್ತಾರ. ಆದ್ರೆ ಮತ್ತೆ ಮಳೆಗಾಲ ಬಂದ್ರೆ ಸಾಕು ರಸ್ತೆ ತುಂಬ ಗುಂಡಿ ಬೀಳ್ತಾವು. ಇದು ಬೀದರ್ ಔರಾದು ರೋಡ್ ಇಷ್ಟು ಹದಗೆಟ್ಟದಂದ್ರೆ ಪೂರ ನಮ್ಮ ಡಿಸ್ಟಿಕ್ದಲ್ಲಿ ಎಲ್ಲೂ ಇಂಥ ರೋಡ್ ಇಲ್ಲ. ಇದು ಮಾಡಿ 1 ವರ್ಷ ಆಗಿರ್ಬೋದು ಬಹುಶಃ. ಅದರ ಯಾವುದು ರೋಗಿಗೂ ಆಗಲಿ ಯಾವುದು ಫೆಸಿಲಿಟಿ ಕೊಡಬೇಕಾದ್ರೂ ಒಂದು ಬೀದರ್ಗೆ ಹೋಗ್ಬೇಕಾದ್ರೆ ಮಿನಿಮಮ್ 2 ತಾಸು ಹತ್ತಲದ. ಬೈಕ್ನಲ್ಲಿ ಹೋಗ್ಬೇಕಾದ್ರೂ ಕಮ್ಸೆ ಕಮ್ 1.5 ತಾಸು 2 ತಾಸು ಮೇಲೆ ಹತ್ತಲದು. ಪೂರ ಹದಗೆಟ್ಟದ. ಇದಕ್ಕೆ ಯಾರು ನೋಡ್ತಕ್ಕಂಥ ವ್ಯಕ್ತಿಗಳಿಲ್ಲ ಅಂತ ನನಗನ್ನಿಸ್ತದೆ. ರೋಡಿನ ಏನಾಗ್ಯದ ಅಂದ್ರೆ ಪೂರ ಮಳೆಕಾಲ ಕಾರಿಗಿನ ಹೆಚ್ಚಿಗೆ ಬಿದ್ದಾವೆ. ಪೂರ ರೋಡಿಗೆ ಹೋಗ್ಬೇಕಾದ್ರೆ ಭೀ ಅಂಜಿಕೆ ಹೊಂಟವ. ಬೇರೆ ಬೇರೆ ಗಾಡಿಗಳೆಲ್ಲ ಮ್ಯಾಗೆ ಬರ್ತಾವ. ದೊಡ್ಡ ದೊಡ್ಡ ಗಾಡಿಗಳು ಹೋಗೋದು ಪ್ರಾಬ್ಲಮ್ ಆಗತ್ತೆ. ಆಮೇಲೆ ಇವಾಗ ಗಾಡಿಗಳು ಹೆಂಗೆ ಬಿದ್ದು ಅಂದ್ರೆ ಪೂರ ಟೊಂಗಿರ್ಗಿನ ಮ್ಯಾಕವ. ಇವು ಹೋಗ್ಬೇಕಾದ್ರೆ ಮಿನಿಮಮ್ ಔರಾದ್ಗೆ ಇಲ್ಲಿಂದ 10 ಕಿಲೋ ಸನ್ಪುರ್ ಟು ಔರಾದ್ ಹೋಗ್ಬೇಕಾದ್ರೆ 10 ಕಿಲೋಮೀಟ್ರು. ಇಲ್ಲಿಲ್ಲ ಅಂದ್ರೆ ಒಂದು 20 ನಿಮಿಷ ಬೇಕು, 20-25 ನಿಮಿಷ ಬೇಕು. ಅಧಿಕಾರಿಗಳು ಸಹಿತ ಇದೇ ರೋಡ್ನಾಗ ಓಡಾಡ್ತಾರ. ರಸ್ತೆ ಹಾಳಾಗಿ ಪ್ರಯಾಣಿಕರು ಪರದಾಡ್ತಿದ್ರು ಅಧಿಕಾರಿಗಳಿಗೆ ಅವಸರ ಇದ್ದಂಗಿಲ್ಲ. ಏನ ಕೇಳ್ರಿ, ಟೆಂಡರ್ ಕರ್ದೀವಿ ರಿಪೇರ್ ಮಾಡ್ತೀವಿ ಅಂತಾರ. ಆದ್ರೆ ಅದು ಯಾವಾಗ ರಸ್ತೆ ರೆಡಿ ಆಕ್ಕವ ಅನ್ನೋದು ದೇವ್ರಿಗೆ ಗೊತ್ತು. ನಾವು ಬರೀ ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಬೇಸ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಕರ್ನಾಟಕ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ 47 ಕಿಲೋಮೀಟರ್ ರಸ್ತೆನ ನಮ್ಗೆ ರಿನ್ಯೂವಲ್ಲು ಮತ್ತು ರೀಕನ್ಸ್ಟ್ರಕ್ಷನ್ಗೆ 38 ಕೋಟಿದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಮೋಟ್ಲಿ ಅದು ಶೀಘ್ರದಲ್ಲಿ ಅನುಮೋದನೆ ಆದರೆ ನಾವು ಟೆಂಡರ್ ಕರೆದು ಕಾಮಗಾರಿಗಳನ್ನು ತೆಗೆದುಕೊಳ್ತೀವಿ. ಮನುಷ್ಯರು ನಡ್ಯಾಕ ಗಾಡಿ ಓಡ್ಸಕ್ಕಂತೂ ಈ ರೋಡ್ ಲಾಯ್ಕಿಲ್ಲ. ಮೈಸೂರು ಬೆಂಗಳೂರು ರೋಡ್ನಂಗ ನಮ್ಮ ರೋಡ್ ಯಾಕೆ ಆಗಲ್ಲ ಅಂತ ಕೇಳ್ತಾರ ಇಲ್ಲಿ ಮಂದಿ. ರೋಡ್ಗೆ ಅಂತ ಸರ್ಕಾರ ಅಷ್ಟು ರೊಕ್ಕ ಕೊಡಂಗಿಲ್ಲೋ ಅಥವಾ ಕೊಟ್ಟ ರೊಕ್ಕ ಎಲ್ಲ ಕಾಂಟ್ರಾಕ್ಟರ್ ಕಿಸೆಗೆ ಹೋಗುತ್ತೋ ಗೊತ್ತಿಲ್ಲ ನೋಡ್ರಿ. ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್ 24/7 ಬೀದರ್. ಸೋಮಣ್ಣಾರ್ ಮೇಲೆ ಹಲ್ಲೆ ನಡೆದದ್ದು ನಾನು ಖಂಡನ ಮಾಡ್ತೀನಿ. ಏನಾರ ಇದ್ರ ಮಾತಾಡಿ ಬಗೆಹರಿಸ್ಕೋಬೇಕು. ಅದು ಬಿಟ್ಟು ಹಿಂಗೆ ಹೊಡೆದ್ರೆ ಏನು ಚಲೋ ಅಂದಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಜಗದೀಶ್ ಶೆಟ್ಟರ್. ಅಷ್ಟ ಅಲ್ಲ, ಶ್ರೀರಾಮುಲು ರಾಜೀನಾಮೆ ಪ್ರಕರಣ ಸ್ಪೀಕರ್ ವಿವೇಚನಕ್ಕೆ ಬಿಟ್ಟಿದ್ದು, ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಅಡ್ಡುಗೋಡಿ ಮ್ಯಾಗ ದೀಪ ಇಟ್ಟಂಗೆ ಮಾತಾಡಿದ್ರು. ಈಗ ನಿನ್ನೆ ವಿಧಾನಸೌಧದಲ್ಲಿ ನಡೆದಂಥ ಘಟನೆ ಅದು ಅತ್ಯಂತ ಖಂಡನಾರ್ಹದಂಥದ್ದು. ಈ ರೀತಿ ಯಾವುದೇ ವ್ಯಕ್ತಿ ಯಾವುದೇ ಗ್ರಿವೆನ್ಸ್ ಇದ್ದರೆ ಏನೇ ಇದ್ರೂ ಬಂದು ಮಾತುಕತೆ ಮುಖಾಂತರ ನಮಗೆ ಹೇಳುವಂಥದ್ದು ಕೇಳುವಂಥದ್ದು ಮಾಡಬೇಕು. ಹೀಗಾಗಿ ಸೋಮಣ್ಣವ್ರ ಮೇಲೆ ನೀನೇನೋ ಒಂದು ಹಲ್ಲೆ ಮಾಡಿದ ಆ ವ್ಯಕ್ತಿ, ಇದು ಅತ್ಯಂತ ಖಂಡನಾರ್ಹವಾದಂಥದ್ದು ಕೃತ್ಯ. ಇದು ಇಂಥ ಘಟನೆ ನಡೀಬಾರ್ದು ನೋಡ್ರಿ. ಇದು ಸ್ಪೀಕರಿಗೆ ಬಿಟ್ಟಂಥ ವಿಚಾರ ಇದು. ಅದು ರಾಜೀನಾಮೆ ತೆಗೆದುಕೊಳ್ಳುವಂಥದ್ದು ಅವರೇ, ಅದನ್ನು ಎಕ್ಸೆಪ್ಟ್ ಮಾಡುವಂಥದ್ದು ಅವ್ರು ಬಿಟ್ಟಂಥ ವಿಚಾರ. ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳ ಅಧಿಕಾರ ವ್ಯಾಪ್ತಿಗೆ ಇರುವಂಥದ್ದು. ಮುಖ್ಯಮಂತ್ರಿ ಅಧಿಕಾರ ವ್ಯಾಪ್ತಿ ಅವ್ರಿಗೆ ಬಿಟ್ಟಂಥ ವಿಚಾರ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಹುಟ್ಟಿದ ಊರು ಘೋಡ್ಗೇರಿ. ಇದರ ಅಭಿವೃದ್ಧಿ ಆಗ್ಲಿ ಅಂತ ರಾಜ್ಯಸಭಾ ಸದಸ್ಯೆ ಬಿ ಜಯಶ್ರೀ ಒತ್ತಾಯ ಮಾಡ್ಯಾರ. ಯಾರೋ ಇಬ್ರು ತಲೆ ಕೆಟ್ಟವರು ಕಂಬಾರರ ಅಭಿನಂದನಾ ನಿರ್ಣಯಕ್ಕೆ ವಿರೋಧ ಮಾಡಿದ್ರ ಎಲ್ಲ ಮರಾಠಿ ಮಂದಿ ವಿರೋಧ ಮಾಡ್ಯಾರ ಅಂತ ಅರ್ಥ ಅಲ್ಲ. ಕನ್ನಡ ಮರಾಠಿ ಭಾಷಿಕರಿಬ್ರು ಕೂಡ್ಕೊಂಡ ಕಂಬಾರರನ್ನ ಸನ್ಮಾನ ಮಾಡಲಿ ಅಂತ ಸಲಹೆ ಕೊಟ್ಟಾರ. ನನಗಿವಾಗ ಒಂದು ಆಸೆ ಏನಪ್ಪ ಅಂತಂದರೆ, ಆ ಶಿವಾಪುರನ ಅವರ ಕನಸು ನಿಜ ಆಗಬೇಕು ಅಂತ. ಯಾರಾದರೂ ದೊಡ್ಡ ಮನುಷ್ಯರು ಒಂದು ಹಳ್ಳಿನ ಅಡಾಪ್ಟ್ ಮಾಡಿಕೊಂಡ್ರೆ ಅದು ಅವ್ರಿಗೆ ನಿಜವಾಗ್ಲೂ ನನ್ನ ಕೈನಲ್ಲಾದಂಥ ಸೇವೆನ ನಾನು ಮಾಡೋಕ್ಕೆ ಸಿದ್ಧ ಆಗಿದ್ದೀನಿ. ಆ್ಯಸ್ ಎನ್ ಎಮ್ ಕರ ಹಾಕದ ಹಾಲು ಕೊಡೋ ಆಕಳ ಎಮ್ಮಿ ಬಗ್ಗೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಕೇಳಿರ್ತೀವಿ. ಅಂಥದ್ದ ಒಂದು ಆಕಳ ಹುಬ್ಬಳ್ಳಿ ಕುಸ್ಗಲ್ನ್ಯಾಗ ಐತಿ ನೋಡ್ರಿ. ಕುಸ್ಗಲ್ ಗ್ರಾಮದ ಪ್ರಕಾಶ್ ಬಿಜಾಪುರ್ ಅನ್ನೋರ್ ಮನ್ಯಾಗ 18 ತಿಂಗಳ ಆಕಳ ಹಾಲು ಕೊಡಾಕುಂತೈತಿ. ಮನ್ಯಾಗ ಹುಟ್ಟಿದ ಕರದ ಹಾಲನ್ನ ಬ್ಯಾರೆ ಕರ ಕುಡಿಯಾಕತ್ತಿತ್ತು. ಆವಾಗ ಮನಿ ಮಂದಿಗ ಆಶ್ಚರ್ಯ ಆಯ್ತು. ಆಮ್ಯಾಗ ಹಾಲು ಕರ್ಕೊಂತಾನೆ ಬಂದಾರ. ಈ ಆಕಳ ದಿನ 2 ರಿಂದ 3 ಲೀಟರ್ ಹಾಲು ಕೊಡ್ತೈತಿ ನೋಡ್ರಿ.
ಇದು 18 ತಿಂಗಳದ ಕರು ಇದ್ದಾರೆ. ಇದು ಹಾಲು ಅಂದರೆ ಕರ ಹಾಕಲ್ದೇನೆ ಹಾಲು ಕೊಡ್ತಾ ಇದ್ದಾರೆ. ಅಂದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಇವಾಗ ಅದು ಬಾಜು ಕರ ಹಾಲು ಕುಡಿತಾ ಇತ್ತು, ಆವಾಗ ನಾವು ನೋಡಿದ್ವಿ. ನೋಡಿ ಎಲ್ಲ ಆಮೇಲೆ ಮರುದಿವ್ಸ ಹಾಲು ಕೆಳಗೆಲ್ಲ ಬಿದ್ದಿತ್ತು. ಆಮೇಲೆ ನೋಡಿದ ತಕ್ಷಣ ಆಮೇಲೆ ಮತ್ತೊಂದು ದಿವಸ ಸಪ್ರೇಟ್ ಕಟ್ಟಿವಿ, ಅದನ್ನ ಕಟ್ಟಿಂದ ಆಮೇಲೆ ಹಾಲು ಕರೆದು ನೋಡ್ತು. ಆಮೇಲೆ ಹಾಲು ದಿವಸ ಬೆಳಗ್ಗೆ ಸಾಯಂಕಾಲ 2 ಲೀಟ್ರ್ ಕೊಡ್ತಾ ಇದ್ದೀವಿ ಹಾಲು. ನಾವು ಡೈರಿ ಮಾಡೀವಿ, ಬಟ್ ಇದು 18 ತಿಂಗಳ ಕರ ಹಾಲು ಹಿಂಡಾಕ ಕುಂತಿತ್ತು ಅಂದ್ರೆ ಭಾಳ ವಿಚಿತ್ರ ಅನಿಸ್ತು ನಮಗೆ. ಅದು ನಮ್ಮ ಮನೆಗೂ ದನ ಇದೋ ಅಂಥ ಇನ್ಸಿಡೆನ್ಸ್ ಯಾವುದೂ ಆಗಿರಲಿಲ್ಲ. ಇದು ಹೊಸ ಇದು ಅನುಭವ ಆದಂಗೆ ಆಗೈತಿ, ಇದು ವಿಸ್ಮಯ ಆದಂಗೆ ಆಗೈತಿ. ಇದು 18 ತಿಂಗಳು ಹಾಲು ಕರೆಯಾಗ ಕುಂತಿತ್ತು ಅಂತಂದ್ರೆ ವಿಸ್ಮಯ ಆದಂಗೆ ಆಗೈತಿ.